ಆತ್ಮೀಯ ಕನ್ನಡಿಗರೇ, ಈಗ ನಾನು ಧಾರವಾಡ ಗ್ರಾಮಾಂತರ ಪ್ರದೇಶದ ಹೆಬ್ಬಳ್ಳಿಗೆ ಬಂದಿದ್ದೀನಿ. ಇದೊಂದು ತೀರ್ಥಕ್ಷೇತ್ರ ಕೂಡ ಹೌದು. ವಿನಯ್ ಕುಲಕರ್ಣಿ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋದ್ರೆ ಮನಿ ಮಗನ ಅಂತ. ಹೆಬ್ಬಳ್ಳಿ ಅನ್ನಾರು ಮಠ ಅಭಿವೃದ್ಧಿ ಅಂತ ಭಾಳ ಆಗೈತಿ. ರೈತರ ಹೊಲಗಳು ಆತು, ಕೆರೆ ಆತು, ಮತ್ತು ನಮ್ಮೂರ್ದು ಗುಡ್ದಾಗ ಭಾಳ ಮನೆ ಆಗಿತ್ತು. ಅಷ್ಟಕ್ಕೂ ಪಟ್ಟ ಕೊಟ್ಟಾರೆ. ಈಗ ರಾಜಕಾರಣಿ ಕುತಂತ್ರಕ್ಕೆ ಅವ್ರ ಒಳಗೆ ಸಿಕ್ಕ ಏನು ಇಲ್ದ ಒಳಗಿರೋದಕ್ಕ ಬೇಜಾರಿ. ನೀವು BJP ಅವ ಹಿಂಗಂತ ನಮ್ಮಂತವ್ರು ಹೇಳಕ್ ಹೋದ್ರೆ ನಿನಗೇನು ಬೇಕಂತ ಅಂದಾರೆ. ಶಾಸಕರು ವಿನಯಣ್ಣವ್ರು ಚಲೋ ಮಾಡ್ಯಾರ. ಅವಾಗ ಎಷ್ಟು ಕೆಲಸ ಮಾಡ್ಯಾರ ಅವ್ರು ನಮ್ಮಲ್ಲಿ. ಅಣ್ಣಾರಿಂದ ನಮ್ಮ ಹೊಲಗಳು ದಾರಿಗಳು ಊರು ಸುಧಾರಣೆ ಅವ್ರಿಂದ ಭಾಳ ಇಲ್ಲ ಅಂದ್ರೂ ಕೆಲಸಗಾರ ಮಾತ್ರ ಏನು ಸ್ಟಾಪ್ ಇಲ್ಲ. ಎಲ್ಲ ಕೆಲಸಗಳನ್ನು ಶಿವಲೀಲಕ್ಕವ್ರು ಮಾಡ್ಸಾತಾರೆ. ಚಲೋ ಕೆಲಸ ಮಾಡ್ಯಾರ. ಮಾಲ ಮನಿಗೆ ಬಂದು ಮಾರಾಟಕ್ಕೆ ಹೋಗ್ತಾರೆ ಅಂತ ದಾರಿ ಮಾಡಿದ ವ್ಯಕ್ತಿ ಅವ. ಅಂತಾರನವ್ರೆಲ್ಲ ಸಂಚು ಮಾಡಿ ಈ ಟೈಪ್ ಮಾಡಿ ಅದು ನಡೆದ್ ನೋಡ್ರಿ. ಈಗ ಹೈಕೋರ್ಟ್ನೊಳಗೆ ಮುಂದೆ ನೋಡೋಣ. ಅಣ್ಣಾರು ಯಾವಾಗಿದ್ರು ಅವ್ರು ಹೊರಗೆ ಬರ್ತಾರ, ಅವರು ನಿರಪರಾಧಿಯಾಗೆ ಹೊರಗೆ ಬರ್ತಾರೆ. ಬೇಕಾದ್ರೆ ಪಟ್ಟ ಹಚ್ಚಿಳ್ತಾನ್ರಿ, ಅವ್ರು ಮಾಡಿದವ್ರು ಸಿಕ್ಕೊಂತಾರೆ, ಅವ್ರು ಹೊರಗೆ ಬರ್ತಾರೆ. ಅಣ್ಣ, ಹೆಂಗಿದೆ ಹೆಬ್ಬಳ್ಳಿ? ಹೆಬ್ಬಳ್ಳಿ ಹೆಂಗೈತೆ ಅಂದ್ರೆ ಈಗ ಮನ್ಯಾಗ ತಂದಿಲ್ದಂಗೆ ಆಗಿರ್ತೈತಲ್ರಿ, ಹಂಗಾಗೈತೆ ನೋಡ್ರಿ. ಯಾಕಂದ್ರೆ ನಮ್ಮ ವಿನಯ್ ಕುಲಕರ್ಣಿ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋದ್ರೆ ಮನಿ ಮಗನ ಅಂತಾರೆ. ನೀವು ಬೇಕಾದಲ್ಲಿ ಹೋಗಿ ಕೇಳ್ಕೊಬೋದು. ಯಾಕಪ್ಪ ಮನಿ ಮಗ ಅಂತಾರಂದ್ರೆ, ಇವತ್ತು ಒಂದು 100 ಹುಡುಗರು ನಾವು ಹೋಗ್ಯಾವಂದ್ರೆ 100 ಹುಡುಗರು ಹೆಸರು ಹೇಳ್ರಿ ನೀವು. ನಾಳೆ 100 ಮಂದಿಯಾಗ ಹುಡುಗ ಬಂದಾನಂದ್ರೆ ಅವ್ನ ಹೆಸರು ಕರಿತಾರೆ. ಒಮ್ಮೆ ಅವ್ನ ಹೆಸರು ಇದೆ ಅಂತ ಹೇಳ್ಬಿಟ್ರಿ ಫಿಕ್ಸ್ ಅವ್ರಿಗೆ. ಅದಕ್ಕೆ ಈಗ ಅವರು ಸ್ವಲ್ಪ ಒಳಗಿದ್ದಕ್ಕೆ ಯಾರಿಗೂ ಏನು ಅನುಕೂಲತೆ ಇಲ್ದಂಗೆ ಆಗೈತಿ. ಯಾಕಂದ್ರೆ ಅವ್ರು ಫೋನ್ ಹಚ್ಚಿದ್ರಾತು, ಹೋಗಿ ಭೇಟಿ ಆದ್ರಾತು, ಹಿಂಗಂತ ಹೇಳೋತ್ಗೆ ಅಂದ್ರೆ ಅದಕ್ಕೆ ಸ್ಪಂದಿಸ್ತಿದ್ರು, ಅವ್ರು ಇದನ್ನು ಮಾಡ್ತಿದ್ರು. ಈಗ ರಾಜಕಾರಣಿ ಕುತಂತ್ರಕ್ಕೆ ಅವ್ರ ಒಳಗೆ ಸಿಕ್ಕ ಏನೂ ಇಲ್ದ ಒಳಗಿರೋದಕ್ಕೆ ಬೇಜಾರಿ. ಕಾನೂನು ಉಲ್ಟ ಆಗೈತೆ ರೀ. ಕಾನೂನು ಯಾವ ಥರ ಉಲ್ಟ ಆಗೈತೆ ಅಂದ್ರೆ ರೀ, ದೊಡ್ಡವರಿಂದ ಬೆನ್ನತ್ತೈತಿ. ಈಗ ಒಂಥರ ಕೋರ್ಟ್ ಒಮ್ಮೆ ತೀರ್ಪು ಕೊಟ್ಟಿದ್ದನ್ನು ಅವ್ರು ಮುಚ್ಚಾಕೋದು, ಹಿಂಗೆ ಮಾಡಬಾರ್ದಾಗಿತ್ತು ರೀ. ಯಾಕಂದ್ರೆ ನ್ಯಾಯ ಒಂದು ತಕ್ಕಡಿದ್ದಂಗೆ ಅದನ್ನು ತೂಗಿ ನೋಡಿದಾಗ ಯಾವ ಕಡೆ ಕಾಟ ಇರ್ತೈತೆ ಆ ಕಡೆ ನೋಡ್ಬೇಕು. ಕಾಟ ಕರೆಕ್ಟ್ ಇದ್ದಾಗ ಸದ್ಯಕ್ಕೂ ಷಡ್ಯಂತ್ರದಿಂದ ಹಿಂಗೆ ಮಾಡಿ ಒಳ್ಳೆಯ ಒಬ್ಬ ವ್ಯಕ್ತಿನ ಈ ಥರ ದುರುಪಯೋಗ ತಗೊಳ್ಳೋದು ಅನ್ಯಾಯ ರೀ ಇದು. ಯಾಕಂದ್ರೆ ರೀ, ನಾವು ಈಗ ರಾಜಕಾರಣಿ ಒಳಗೆ ನಮ್ಮ ಫಸ್ಟ್ ಓಟ್ ಹಾಕಿದ ವಿನಯ್ ಕುಲಕರ್ಣಿ ಅವ್ರಿಗೆ. ನಾವೇನು ಪಕ್ಷ ಅದಿದಲ್ರಿ, ವ್ಯಕ್ತಿ ಹಂಗೈತಿ ರೀ. ಅದು ಬೇಕಾದಾರವಲ್ರಿ. ಇವತ್ತು BJP ಅವ್ರು ಹೋದ್ರು ಕೊಟ್ಟಾರ್ರಿ. ಅವ್ರು ಸ್ವತಃ ನಾನು ಕರ್ಕೊಂಡು ಹೋಗ್ಯಾನ್ರಿ. ಆ ಕುಟುಂಬಕ್ಕೆ ಮಾಡ್ಯಾರಿ ಅವ್ರು. ನೀವು BJP ಅವ ಹಿಂಗಂತ ನಮ್ಮಂತವ್ರು ಹೇಳಕ್ಕೆ ಹೋದ್ರೆ ನಿನಗೇನು ಬೇಕಂತ ಅಂದಾರೆ ಅವ್ರು. ನಿನಗೇನು ಬೇಕು? ಅವ್ BJP ಇದೊಂದು ಬೇಡ, ನಿನಗೂ ಬೇಕಾಗಿತ್ತು ತಗೋ, ಅವ್ರಿಗೂ ಕೊಡೋಣ. ಈಗ ಪಕ್ಷ ಬೇಡ, ನಾ ಇಷ್ಟ್ರಿಗೂ MLA ಅಂತ ಹೇಳ್ಯಾರಿ ಅವ್ರು. ಮಾಡ್ಸೇನ್ರಿ, ಮೆಂಬರ್ ಇದ್ದಾಗೂ ಮಾಡ್ಸೇವ್ರಿ. ಹಿಂಗೆ ಬಡವ್ರಿಗೆ ಪಾಪ ಭಾಳ ಕಡು ಬಡವ್ರು ಇರ್ತಾವ್ರನ್ನ ಕರ್ಕೊಂಡು ಹೋಗಿ ಹಿಂಗೆ ರೀ ಇವ್ರ ಮನ್ಯಾಗ ಮದುವೆ ಐತ್ರಿ ಅನ್ನಾರ, ಪರಿಸ್ಥಿತಿ ವಜ್ಜೆ ಐತೆ ಅನ್ನೋದಕ್ಕೆ ಸ್ವತಃ 50,000 ರೂಪಾಯಿ ನನ್ನ ಕಣ್ಣೆದ್ರಿಗೇನೆ ಕೊಟ್ಟಾರೆ. ಒಂದು ಕರೆಂಟ್ ಕೆಲಸಕ್ಕೆ ಹೋದಾಗ ಬಿದ್ದಿದ್ರಿ, ಅವ್ರದ್ದು ಪರಿಸ್ಥಿತಿ ವಜ್ಜಿತ್ತು. ಅವ್ರನ್ನೂ ಕರ್ಕೊಂಡು ಹೋದಾಗ ಅವ್ರಿಗೂ 20,000 ರೂಪಾಯಿ ಕೊಟ್ಟಾರ್ರಿ. ಮುಂದೆ ನಿಂದು ಏನೈತೆ ಅದನ್ನೆಲ್ಲ ನಾ ಮಾಡಿಸ್ತೇನೆ ಅಂತೇಳಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ಯಾರ್ರಿ. ಅಂಥ ವ್ಯಕ್ತಿ ರೀ. ಹಿಂಗೆ ರೀ ಅನ್ನಾರ, ನಮ್ದೊಂದು ದಾರಿ ಕೆಟ್ಟೈತೆ ಅಂತ ಹೇಳ್ಬಿಟ್ರೆ ಸಾಕು, ಅಲ್ಲಿದ್ದವ್ರನ್ನ ಕರೆದ ಬಿಡ್ತಾರೆ ಅವ್ರು ಹಿಂಗೆ ಹೇಳತ್ತಾರ, ಅದನ್ನು ಬರ್ಕೊ. ಅವ್ರು ನಾಳೆ ಬಾ, ಇವತ್ತು ಬಾ ಕೇಳೇ ಇಲ್ರಿ. ನಾವು ಬೆಂಗಳೂರಿಗೆ ಹೋದ್ರೆ, ನಾವು ಒಂದಿಷ್ಟು ಹುಡುಗರನ್ನ ಕರ್ಕೊಂಡು ಹೋದ್ರೆ, ಹೆಬ್ಬಳ್ಳಿ ಅವ್ರನ್ನ ನಮ್ಮ ಭಾಗದವ್ರನ್ನ ತಿಂದ್ರೆ ಎಂಥ ಇದ್ರಾಗಿದ್ರು ಬಿಟ್ಟು ಬಂದು ಕರೆದು ಅವ್ರು ಯಾಕಪ್ಪ ಏನಂತ ಕೇಳಿ ಮತ್ತು ಬರುವಾಗ ಗಾಡಿಗೆ ಏನಾರು ಖರ್ಚಿಗೆ ತಗೋರಿ, ಊಟ ಮಾಡ್ಕೊಂಡವ್ರಿ, ಇಲ್ಲ ರೀ ಇಂಥ ವ್ಯಕ್ತಿ ರೀ. ನಾ MLA ಅಂತ ಗೌರವದಾಗಿದ್ದಿದ್ದೆ ಅಲ್ಲ ಅವರು. ಒಂದು ಈ ಊರ ಮಗ, ಯಾವ ಊರಿಗೆ ಹೋದ್ರು ಆ ಊರ ಮಗನಂಗಿದ್ದಾರೆ. ಅಂಥ ವ್ಯಕ್ತಿ ಬರ್ತಾರೆ. ಬೇಕಾದ್ರೆ ಪಟ್ಟ ಹಚ್ಚಿ ಹೇಳ್ತಾನ್ರಿ, ಅವ್ರು ಮಾಡಿದವ್ರು ಸಿಕ್ಕೊಂತಾರೆ, ಅವ್ರು ಹೊರಗೆ ಬರ್ತಾರೆ. ನಿಮ್ಮೂರಿಗೆ ಏನಾಗ್ಬೇಕಣ್ಣ? ಏನಾಗ್ಬೇಕಂತೇಳ್ರಿ, ಅವ್ರು ಬರ್ಬೇಕಾಗಿತ್ತು. ಕೆಲ್ಸಕ್ಕಂತೂ ಇಲ್ರಿ. ಈ ರೋಡನ್ನು 2ನೇ ಸರಿಗರಿಗೆ ಅವ್ರು ಮಾಡಾತಿದ್ದು. ಒಳ್ಳೆ ರಾಜ ಬೀದಿಗೂ ಹಾಕ್ಯಾರಂತ್ರಿ. ನೋಡ್ರಿ, ಇಲ್ಲೇ ಜಿಮ್, ಬಡವ್ರ ಮಕ್ಕಳಿಗೆ ಜಿಮ್ ಮಾಡಿ ಕೊಟ್ಟಾರ್ರಿ. ಈಗೀಗ ಓಪನಿಂಗ್ ಆಗೈತೆ ರೀ. ಅದು ಅಂಗನವಾಡಿ, ಗುಡಿ, ಗುಂಡಾರ ಎಲ್ಲ ಆಗ್ಯಾವ್ರಿ. ಇನ್ನೂ ಅದಾವ್ರಿ. ಊರಂದಾಗೆ ದೊಡ್ಡ ಊರಿದೆ.
ಇತ್ತಾಗ ಇನ್ನೂ ಈ ಭಾಗ ಅವ್ರು ನೆಚ್ಕೊಂಡು ಕುಂತತ್ರಿ ರೋಡಿಗೆ ಆಗ್ಬೇಕ್ರಿ ಇನ್ನೂ ಒಟ್ಟ ಅವ್ರು ಬಂದಾರ ಅಂದ್ರೆ ಒಂದ ವರ್ಷ ರೀ. ಅಣ್ಣ ಗುರುಗಳು ಹೆಂಗೈತೆ ಅಣ್ಣ ಹೆಬ್ಬಳ್ಳಿ? ಹೆಬ್ಬಳ್ಳಿ ಚೆನ್ನಾಗೈತ್ರಿ. ಹೆಬ್ಬಳ್ಳಿಗೆ ಅಣ್ಣಾರಿಂದ ಭಾಳ ಪ್ರಬಲ ಹೆಚ್ಚಿಗೆ ಆಗೈತಿ. ಅಣ್ಣಾರಿಂದ ನಮ್ಮ ಹೊಲಗಳು ದಾರಿಗಳು ಊರು ಸುಧಾರಣೆ ಅವ್ರಿಂದ ಭಾಳ ಫೇಮಸ್ ಆಗಿ ಅವರು ನಮ್ಗೆ ಶಿಖರ ಭಾಳ ಚಲೋ ಮಾಡಿದ್ದಾರೆ. ಅವರಿಂದ ನಮ್ಗೆ ಇನ್ನೂ ಇದೈತಿ. ಈಗ ಅವ್ರನ್ನ ಸ್ವಲ್ಪ ಜೈಲ್ನಾಗ ಇದ್ದಿದ್ದಕ್ಕಾಗಿ ಅನುಕೂಲ ಆಗಿ ಏನು ಬಂದು ಇದಾಗಿಲ್ಲ. ಅಣ್ಣ ಇಲ್ಲಿಂದವ್ರ ಹೆಂಗೈತೆ ಅಣ್ಣ ಹೆಬ್ಬಳ್ಳಿ? ಹೆಬ್ಬಳ್ಳಿ ಚೆನ್ನಾಗೈತ್ರಿ. ಚೆನ್ನಾಗಿ ನಡ್ತಿತ್ತ? ಏನ್ ಕೆಲಸ ನಡೀತಿದೆ ಊರಲ್ಲಿ? ಊರಲ್ಲಿ ಎಲ್ಲ ನಡೀತಾವ್ರಿ. ರೈತರದು ಹೊಳೆ ಕೇಬಿದ್ರಿ ರೋಡಿಂದು ಎಲ್ಲ ಕೆಲಸ ಚಲೋ. ಇದ್ರ ಹಿಂದಿನ ಕೆಲಸ ಮಾಡ್ತಿರೋದು ಯಾರು? ಶಾಸಕರು ವಿನಯಣ್ಣವ್ರು ಚಲೋ ಮಾಡ್ಯಾರ. ಅವಾಗ ಹಾ ಹಾ ಎಷ್ಟು ಕೆಲಸ ಮಾಡ್ಯಾರ ಅವ್ರು ನಮ್ಮಲ್ಲಿ. ಈಗಾದ್ರೂ ಅವ್ರ ವರ್ಕ್ ಅವ್ರದಾರಿ ಮತ್ತೆ ಮಾಡಸಕತ್ತಿದ್ದ. ಅವ್ರು ಇಲ್ದಿದ್ರೆ ಹೆಂಗ್ ನಡೀತಿದೆ ಕೆಲಸ? ನಡೀದಿಲ್ರಿ ಸರ್. ಅವ್ರಿದ್ರೆ ನಮ್ಗೆ ಇನ್ನೂ ಊರು ಸುಧಾರಣೆ ಆಕತ್ರಿ. ಭಾಳ ಚಲೋ ಮಾಡ್ಯಾರ್ರಿ. ಮತ್ತೆ ಎಲ್ಲ ಬಡಬಗ್ಗರಿಗೆ ಎಲ್ಲರಿಗೂ ಭಾಳ ಚಲೋ ಮಾಡ್ಯಾರ. ಒಳ್ಳೆ ಕೆಲಸ ಮಾಡ್ಯಾರ್ರಿ. ಮತ್ತೆ ಸುಳ್ಳು ಹಾಕೊಳ್ಳಿ ಅಷ್ಟು ಮಾಡ್ಯಾರ್ರಿ ಅವ್ರು ಪಾಪ. ಅಣ್ಣ ಹೆಂಗೈತಿ ನಿಮ್ಮೂರು? ಚಲೋ ಇದ್ರಿ ಹೆಬ್ಬಳ್ಳಿ ಚಲೋ. ಕೆಲ್ಸಗಳು ಅಥವಾ ಇಲ್ಲಿನ ಕಷ್ಟ ನಷ್ಟಗಳು ಮಳೆ ಹಿಂದೆ ಮುಂದೆ ಆಗ್ತಿದೆ ಎಲ್ಲ ಚಲೋ ಐತಿ, ಏನಿದಿಲ್ಲ. ಹೆಬ್ಬಳ್ಳಿ ಬೆಸ್ಟ್. ಮಳಿ ಒಂದ ಇಲ್ಲ ನೋಡಿ ಸರ. ಹಾ ಮಳಿ ಒಂದ ಇಲ್ಲ ನಮ್ಮಲ್ಲಿ ಈಗ. ಒಟ್ಟ ಎಲ್ಲಿ ಇಲ್ಲ ಇಲ್ರಿ ಈಗ. ಈಗ ನಿನ್ನಿಂದ ಅವ್ರು ಜುಬ್ರು ನಂಗೆ ಬರಾಕೈತ್ರಿ. ಮಳೆ ಇರ್ಲಿಲ್ಲ ಅಂದ್ರೆ ಮತ್ತೆ ಏನು ಶಿವಾಯನ ಮಾರಿ ಮತ್ತೊಂದು ಊರಿಗೆ ಹೋಗಿ ಬಿಡಕ್ಕೆ ಹೋಗೋದ ನಾವು. ಹೇಳ್ರಿ ಸರ್. ಗುರುಗಳು ಹೆಂಗೈತೆ ಹೆಬ್ಬಳ್ಳಿ? ಹೆಬ್ಬಳ್ಳಿ ಚಲೋ ಅದ ರೀ. ಕೆಲಸ ಅಭಿವೃದ್ಧಿ ಏನ್ ಸರ? ಇಲ್ಲಿನ ಕೆಲಸಗಳು ಅಭಿವೃದ್ಧಿಗಳು ನಡೀತಿದ್ಯಾ? ಕೆಲಸಗಳು ಗೌರ್ಮೆಂಟ್ ಕೆಲಸಗಳು ಯಾವಿಲ್ರಿ ಇಲ್ಲಿ. ಹಾ ಏನೇ ಇದ್ರು ಖಾಸಗಿ ಹೋಗೋದು ಟೆಂಪರರಿ. ಹಾ ಗೌರ್ಮೆಂಟ್ದಿಂದ ಏನಿಲ್ರಿ ಇಲ್ಲಿ. ಈ ನಗರ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಂದ್ರೆ ರೋಡು ರೋಡ್ ಅವೆಲ್ಲ ನಡೆದಾವ್ರಿ. ರೋಡ್ ಅವೆಲ್ಲ ನಡೆದಾವ್ರಿ. ಸ್ಯಾಂಕ್ಷನ್ ಆಗಿ ಮಾಡಾತಾರ್ರಿ. ಸುಧಾರಣೆ ಐತ್ರಿ. ಒಟ್ಟ ಹಂಗೇನಿದೆಯಲ್ಲ. ಇಲ್ಲಿನ ಶಾಸಕರು ಈ ಸಂದರ್ಭದಲ್ಲಿ ಇಲ್ಲ, ಆದ್ರೂ ನಡೀತಿದೆ ಕೆಲಸ. ನಡೀತೈತಿ. ಅವ್ರಿಲ್ಲ ಅಂದ್ರೂ ನಡೀತೈತ್ರಿ. ಹೆಂಗದು? ಹೆಂಗಂದ್ರೆ ಮತ್ತೆ ಅವ್ರು ಅಕ್ಕವ್ರು ಅದಾರಲ್ರಿ, ಅವ್ರ ಮನೆಯವ್ರು ಅವ್ರೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಮತ್ತೆ ಅದ್ರ ಹಿಂದೆ ಕಾರ್ಯಕರ್ತರು ಅದಾರಲ್ರಿ, ಅವರು ಎಲ್ಲ ಸಂಪೂರ್ಣವಾಗಿ ಮಾಡ್ಕೊಂಡು ಹೋಗ್ತಾರೆ. ಅಣ್ಣ ನಿನ್ನ ಯಾಕೆ ಮಾತಾಡ್ತೀನಿ ಅಂದ್ರೆ ಸಂಚಾರಿ ನೀನು ಎಲ್ಲ ನೋಡ್ತಿರ್ತೀಯ. ನಿಮ್ಮೂರಿನ ಕಷ್ಟ ನಷ್ಟ ಅಲ್ಲ. ಹೆಂಗಿದೆ ಹೆಬ್ಬಳ್ಳಿ, ಹೆಂಗಿದೆ ಧಾರವಾಡ ಗ್ರಾಮಾಂತರ? ಹೆಬ್ಬಳ್ಳಿ ಗ್ರಾಮ ಭಾಳ ಚಲೋ ಐತಿ ಸರ್. ಇಲ್ಲಿ ಜನಗಳು ಭಾಳ ಒಳ್ಳೆಯವ್ರು ಅದಾರ. ಒಳ್ಳೆ ಕೆಲಸಗಾರನು ಚಲೋ ಐತಿ. ಕೆಲಸ ಮಾತ್ರ ವಿನಯ್ ಕುಲಕರ್ಣಿ ಅವರು ನಮ್ಮ 71ನೇ ಕ್ಷೇತ್ರದ MLA ಅವ್ರು ಅದಾರ. ಚಲೋ ಕೆಲಸ ಮಾಡ್ಯಾರ. ಬಡಬಗ್ಗರಿಗೆ ಮಾತ್ರ ಭಾಳ ಹೆಲ್ಪ್ ಆಗ್ಯಾರ. ಚಲೋ ಆಗೈತೆ ಸರ್ ಕೆಲಸ. ಈಗ ಅವರು ಇಲ್ಲ, ಅವ್ರದ್ದೇನೋ ನೋವು ಆಗ್ತೈತೆ ಸರ್. ಏನೋ ನೋವು ಆಗ್ತೈತಿ. ಒಂದು ಇಲ್ಲ ಅಂದ್ರೂ ಕೆಲಸಗಾರ ಮಾತ್ರ ಏನು ಸ್ಟಾಪ್ ಇಲ್ಲ. ಎಲ್ಲ ಕೆಲಸಗಳನ್ನು ಶಿವಲೀಲಕ್ಕವ್ರು ಮಾಡ್ಸಾತಾರ. ಚಲೋ ಕೆಲಸ ಮಾಡತ್ತಾರ. ಏನ್ ಆಗ್ಬೇಕಣ್ಣ ಈ ಊರಿಗೆ ನೀನ್ ಕಂಡಂಗೆ? ನೀ ಎಲ್ಲ ಕಡೆ ಸುತ್ತಾಡ್ತಿರ್ತೀಯಲ್ಲ. ಏನು ಸರ, ನೀರಿನ ಸೌಕರ್ಯ ಸ್ವಲ್ಪ ಬೇಕು. ಹೆಬ್ಬಳ್ಳಿಗೆ ನೀರಿನ ಸ್ವಲ್ಪ ಭಾಳ ಇದೈತಿ. ಒಳ್ಳೆ ಕೆಲಸಗಾರ ಏನು ಪಂಚಾಯತಿ ಒಳಗೆ ಕೆಲಸ ಮಾಡ್ತಾರಲ್ಲ. ಈಗ ನಾವೇನಾರು ಕೆಲಸ ಅಂತ ಹೋಗಿ ಪಂಚಾಯತಿಗೆ ಹೇಳಕ್ಕೆ ಹೋದ್ರೆ ಅವ್ರು ಇನ್ನೊಬ್ಬರ ಮೇಲೆ ಹಾಕೋದು, ಪಿಡಿಯೋರು ಅವ್ರ ಮೇಲೆ ಹಾಕೋದು, ಇದೆಲ್ಲ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಸುಧಾರಣೆ ಆಗ್ಬೇಕು. ಬಡಬಗ್ಗರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ಅಷ್ಟು ಕೇಳ್ತೀವಿ. ನೋಡು, ಈಗ 25 ವರ್ಷದಿಂದ ಆತ ಅವ್ರು ನೋಡ್ಕೊಂತಿದ್ ನಾವು. ಇಲ್ಲೆಲ್ಲ ಹೊಲದ ದಾರಿ ಆಗ್ಲಿ, ಈಗ ಒಂದು ನಮ್ದು ತಿರ್ಲಾಪುರ ಹೆಬ್ಬಳ್ಳಿ ದಾರಿ ಇತ್ತು ಒಂದು 25 ವರ್ಷದಿಂದ. ಅವರು ಪಕ್ಷತ್ರ ಆರ್ಸಿ ಬಂದಿದ್ರಾಗ. ಆರ್ಸಿ ಬಂದಾಗ ಅಲ್ಲಿ ಮಾಲ್ ತೊಗೊಂಬರ್ತಿದ್ಲಿ ಅವರು ಹೆಬ್ಬಳ್ಳಿ ಒಳಗೆ. ಬೇಕಾದ್ರೆ ಅಷ್ಟು ರೈತರಿಗೆ ಕೇಳ್ರಿ ನೀವು. ಅಂಥದ್ಕೊಂದು ಒಂದು ಇವತ್ತಷ್ಟು ಮಾಲ್ ಮನೆಗೆ ಬಂದು ಮಾರಾಟಕ್ಕೆ ಹೋಯ್ತಾರ. ಅಂಥ ದಾರಿ ಮಾಡಿದ ವ್ಯಕ್ತಿ ಅವ. ಅಂಥವ್ರನ್ನ ಅವ್ರೆಲ್ಲ ಸಂಚು ಮಾಡಿ ಈ ಟೈಪ್ ಮಾಡಿ ಅದು ನಡೆದ್ ನೋಡ್ರಿ. ಈಗ ಹೈಕೋರ್ಟ್ನೊಳಗೆ ಬಂದು ನೋಡೋಣ. ಅವ್ರು ಬಲ ಆಕೈತಿ, ಅವ್ರು ಗೆದ್ದು ಮತ್ತೆ ಹೊಳಿ ಬರ್ತಾರ. ಅವರು MLA ಸಲ ಇಲ್ಲಿ. ಈಗ ನೋಡಿ, ಅವ್ರು ಇಲ್ಲ ಅಂದರು ಏನೇ ವಿಷಯ ಇದ್ದರೂ ಕೂಡ ಜನರಿಗೆ ಅವ್ರಿಗೆ ಅಭಿಮಾನದ ಬಗ್ಗೆ ಹೇಳಿ. ಈಗ ಭಾಳ ಚಲೋ ಐತಿ ಅಭಿಮಾನ. ಈಗ ಅವ್ರಲಿಂದ ಈಗ ಅವ್ರ ಹೆಸರು ಹೇಳಿದ್ರು ಇವತ್ತಿಗೆ ಕೆಲಸ ಆಕ್ಕಾವು. ಯಾವುದೋ ನೀವು ಆಫೀಸ್ನೊಳಗೆ ಹೋಗ್ರಿ, ಅವ್ರಿಗೆ ಅಣ್ಣಾರು ಹಿಂಗೆ ಹೇಳ್ಕಳ್ಸ್ಯಾರ ಅಂದ್ರೆ ಇವತ್ತಿಗೆ ಮಾಡಿಕೊಡ್ತಾರೆ ಕೆಲಸ. ಹಂಗೆ ಯಾಕಂದ್ರೆ ಮುಂದೆ ಬರೋ ಎಲ್ಲರಿಗೂ ಭರಾಸೆ ಐತಿ. ಈಗ ಸುಮ್ಮನೆ ಅವ್ರಿಗೆ ಎಲ್ಲ ಜೀವ ಶಿಕ್ಷೆ ಆಗೈತಿ, ಹೆಂಗಾಗೈತಿ ಅಂತ ಇವ್ರು ಬೆದರ್ಸ್ತಾರೆ. ಈ ಅಪೋಸಿಟ್ ಪಾರ್ಟಿಯವ್ರು ಇರ್ತಾರಲ್ಲ, ಮತ್ತು ರಾಜಕೀಯ ಮಾಡ್ಯಾರ ಅವರು. ಅಣ್ಣಾರು ಯಾವಾಗಿದ್ರು ಅವ್ರು ಹೊರಗೆ ಬರ್ತಾರೆ. ಅವರು ನಿರಪರಾಧಿಯಾಗೆ ಹೊರಗೆ ಬರ್ತಾರೆ. ಯಾಕಂದ್ರೆ ಅಪರಾಧ ಎಲ್ಲಲ್ಲ ಅವ್ರೆ ಅಲ್ರಿ. ಅವ್ರಿಗೆಲ್ಲ ಈಗ ತೋರಿಸ್ತಾರೆ ನೋಡಿದ್ರಿ ನೀವು. ಅಷ್ಟು ನೀವು ಯೂಟ್ಯೂಬ್ದಾಗ ತೆಗೆದು ನೋಡ್ರಿ. ಅವ್ರ ಆ ಟೈಮ್ದಾಗ ಎಲ್ಲಿದ್ರು, ದಿಲ್ಲಿ ಒಳಗಿದ್ರು. ಒಂದೇ ಅಣ್ಣ ಒಂಚೂರು ಜಾಗ ಬೇಡ, ಜನಕ್ಕೆ ತೊಂದರೆ ಆಗಬಾರ್ದು. ಬರೋಣ ಬಸ್ ಹೋಗತ್ತಲ್ಲ, ಸೈಡ್ ಹೋಗತ್ತಲ್ಲ. ಈಗಾಗಲೇ ಶಿವಲೀಲ್ ಅಕ್ಕಾರ ಆಗಲಿ, ಅವ್ರು ಇವತ್ತಿಗೆ ಫೋನ್ ಹಚ್ಚಿರಿ ನೀವು. ಮತ್ತು ವೈಶಲ್ಯ ಅಕ್ಕಾರ ಆಗಲಿ, ಅವರೆಲ್ಲರೂ ಸ್ಪಂದಿಸ್ತಾರೆ. ಅವರು ಮಾತೆಲ್ಲ ಅಧಿಕಾರಿಗಳು ಕೇಳ್ತಾರೆ.
ಈಗ ಅಣ್ಣಾರ್ ಒಳಗದಾರ ಅಂತ ಹೇಳಿ ಯಾರು ಅವ್ರನ್ನ ಅಲ್ಲಿಗಳಿದಿಲ್ಲ. ಕೆಲಸ ಎಲ್ಲ ನಡೆದವ ಅಂದ್ರೆ ನೋಡ್ರಿ, ಇವತ್ತು ಕಾಂಕ್ರೀಟ್ ನಡೆದೈತಿ. ಹೊಲದ ದಾರಿ ಹೋಗಿ ನೋಡ್ಬರ್ರಿ ನೀವು 2ನೇ ಸಲ. ಈಗ ಬರೀ 2 ಬುಟ್ಟಿ ಮಣ್ಣು ಹಾಕಿ ಬಿಲ್ ತಕೊಂಡಾರ. ನಮ್ಮ ದಂಡಿನ ದಾರಿ ಅಂತ ಇತ್ತು. ಹಿಂದೆ BJP ಸರ್ಕಾರ ಇದ್ದಾಗ ನಾ ಮೆಂಬರ್ ಇದ್ದಾಗ ಇಲ್ಲಿ ಎಲ್ಲಿ ಕನಕಪುರಕ್ಕೆ ಹೊಕ್ಕೇವ್ ನಾವು. ಒಂದು ಹೊಳ್ಳಿ ನಾವು ಮಾಡ್ಸೀವಿ ರೋಡ. ಬರೀ 20 ಟ್ರಿಪ್ ಮೂರಂಬಿಟ್ಟ ಪೇಮೆಂಟ್ ತಗೊಂಡಿದ್ರೆ. ಇಲ್ಲಿ ಶಿವಮ ಮಸೂತಿ ಅಕ್ಕಾರ ಇದ್ದಾಗ ಇಲ್ಲಿ ಶಿವಳ್ಳಿ ಕಂಡಕ್ಟ್ರ್ ಬಂದು ಹೊಳ್ಳಿ ನಾವು ಅವ್ರಿಗೆ ಮತ್ತೆ ಪಂಚಾಯತ್ ಒಳಗೆ ಮೀಟಿಂಗ್ನಾಗ ಕರೆದು ಅದು ಹೊಳ್ಳಿ ರೋಡ್ ಮಾಡ್ಸೀವಿ ನಾವು. ಅಂಥದ್ದು ಕುಂದು ನೋಡ್ರಿ, 3ನೇ ಸಲ ಶುರು ಆಗ್ಯಾವ ರೋಡ್. ಈಗ ಅದ್ರ ಮೇಲೆ ಡಾಂಬರ್ಕರಿನೇ ಆಗ್ತಾವೆ. ಅಷ್ಟು ರೈತರ ಮಾಲ್ ಮನೆಗೆ ಬರ್ತೈತಿ. ಆದ್ರೆ ಈ ವರ್ಷ ಮಳೆ ಇಲ್ಲದಕ್ಕೆ ಭಾಳ ಇಲ್ಲಿ ಅನುಕೂಲ ಆಗೈತಿ. ಅದನ್ನು ಸ್ವಲ್ಪ ನೀವು ಎಲ್ಲ ಮುಂದೆ ಮೀಡಿಯಾಗೆ ತೋರಿಸ್ರಿ. ಇಲ್ಲೆಲ್ಲ ಬರಗಾಲ ಬರ್ತೈತಿ. ಎಲ್ಲ ಕೊನೆ ಹೊಲ ಕಡೆ ಆಗಲಿ ಇಲ್ಲಿ ಆಗಲಿ ಮಳೆ ಭಾಳ ಪ್ರಾಬ್ಲಮ್ ಆಗೈತಿ ಈ ಸಲ ಇಲ್ಲಿ. ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಸಂಚು ಅಂತ. ಹೌದು. ಈ ಸಂಚಿದ್ದರೂ ಈ ಸಮೃದ್ಧಿ ಅಭಿವೃದ್ಧಿ ಆಗ್ತಿದಲ್ಲ, ಅದು ಹೇಳಿ. ಇಲ್ರಿ, ಆಗ್ತತಲ್ರಿ. ಈಗ ಅವ್ರು ಅದೇ ಹೇಳಿನಲ್ಲ, ಈಗ ಕಿತ್ತೂರಿಗೆ ಬರ್ತಿದ್ರು, ಬೆಳಗಾವಿ ಬರ್ತಿದ್ರು. ಇಲ್ಲಿ ಹರಿಬಿಡಿ ಅಂತ ಐತಿ, ಇನಾಮ್ ಹೊಂಗ್ಲ. ಅವರು ನಮ್ಮ ಕ್ಷೇತ್ರ ಬಿಟ್ಟು ಜಿಲ್ಲಾ ಬಿಟ್ಟು ಇರ್ಬೇಕಂತಿದ್ರಲ್ಲ, ಆ ಜಿಲ್ಲಾದೊಳಗೆ ಆಚೆ ಕಡೆ ಬೌಂಡ್ರಿಗೆ ಬಂದು ಎಲ್ಲ ಕೆಲಸ ಮಾಡಿಕೊಟ್ರು ಅವರು. ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನು ಅಲ್ಲೇ ಮಾಡ್ತಿದ್ರು ಅವರು ಸರಿಯಾಗಿದ್ರೆ ಮೀಟಿಂಗ್ ಏನು ಮಾಡ್ತಿದ್ರಲ್ಲ, ಎಲ್ಲ ಅಧಿಕಾರಿನ ಕರೆದು ಅವರು ಕ್ಷೇತ್ರದಾಗ ಏನೇನು ನಡಿಬೇಕಲ್ಲ ಅನ್ನೋದು ಎಲ್ಲಾನು ಸರಿಯಾಗಿ ನಡೆಸ್ಕೊಂಡು ಹೋಗ್ಯಾರಿ. ಈಗ ಸುಮ್ಮನೆ ಈಗ ಏನಾಗೈತಿ, ಈಗ ಇನ್ನೊಂದು 2 ವರ್ಷ ಇರೋದಕ್ಕೆ ಹವಾಪ ಎಬ್ಬಿಸ್ಬಿಟ್ಟವ್ರು. ಈಗ ಅವರಿಲ್ಲ, ಹಿಂಗೆ ಮುಂದೆ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ, ಅದು ಕೊಡೋದಿಲ್ಲ, ಇದನ್ನು ಕೊಡೋದಿಲ್ಲ, ಹಾಗೇನಿಲ್ಲ. ಅವರ ಮತ್ತು MLA ಆಗಿ ಬರೋರು ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಆಗ್ಲಿ, ಥ್ಯಾಂಕ್ಸ್ ಅಣ್ಣ. ಇಷ್ಟೇ ಈ ಥರದ್ದು. ಅಣ್ಣ ಹೇಳಿ, ಹೆಂಗೈತೆ ಹೆಬ್ಬಳ್ಳಿ? ಹೆಬ್ಬಳ್ಳಿ ಭಾಳ ಸುಧಾರಿಸೈತ್ರಿ. ಅಣ್ಣಾರು ಬಂದಿಂದ ಒಂದು 20-30 ವರ್ಷದಿಂದ ಭಾಳ ಸುಧಾರಿಸೈತಿ. ಹೆಬ್ಬಳ್ಳಿ ಅಣ್ಣಾರು ಇರೋ ಮಟ್ಟ ಅಭಿವೃದ್ಧಿ ಅಂತ್ರಿ ಭಾಳ ಆಗೈತಿ. ರೈತರು ಹೊಲಗಳು ಆಯ್ತು, ಕೆರೆ ಆಯ್ತು, ಮತ್ತು ನಮ್ಮೂರ್ದು ಗುಡ್ದಾಗ ಭಾಳ ಮನೆ ಆಗಿದ್ದು ಅಷ್ಟಕ್ಕೂ ಪಟ್ಟ ಕೊಟ್ಟಾರಿ. ಎಲ್ಲ ಜನಸಾಮಾನ್ಯನ ಭಾಳ ಕಾಜಿಂದ ನೋಡ್ತಾರೆ. ಒಂದು ಬಡ ಹುಡುಗ ಹೋದ್ರು ಫೋನ್ ಹಚ್ಚಿರು ಫೋನ್ ಎತ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಅವ್ರದ್ದು ಏನೋ ಸಮಸ್ಯೆ ಇದ್ರು ಬಗೆಹರಿಸ್ತಾರೆ ಅಣ್ಣಾರ. ಅಂಥವ್ರಿಗೇನೋ ಒಂದು ಷಡ್ಯಂತ್ರ ನಡೆದೈತಿ. ಆ ಷಡ್ಯಂತ್ರ ಒಳಗೆ ಇದಾಗ್ಯಾರ. ಅದೆಲ್ಲ ಸುಳ್ಳು ಇವೆಲ್ಲ. ಯಾಕಂದ್ರೆ ಭಾಳ ಮಂದಿಗೆ ಹೆಲ್ಪ್ ಮಾಡ್ಯಾರ. ಒಂದು ನಮ್ಮ ಧಾರವಾಡ ಜಿಲ್ಲಾದಾಗ ನೋಡಿದ್ರೆ ಎಲ್ಲೇ ಆಗಲಿ ನಮ್ಮ ಕರ್ನಾಟಕ ತುಂಬ ನೋಡಿ ಇಂಥ MLA ನಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಸಿಗಬೇಕಂದ್ರೆ ನಾವು ಪುಣ್ಯ ಪಡೆದಿರ್ಬೇಕು. ಯಾಕಂದ್ರೆ ಒಬ್ಬ ಕೇವಲ ಒಂದು 1ನೇ ತಾಸಲ್ಲಿ ಹುಡುಗ ಫೋನ್ ಹಚ್ಚಿರು, ಇಡಬೇಕಲ್ಲ ಹಚ್ಚಿರು ಫೋನ್ ಎತ್ತಿ ಮಾತಾಡ್ತಾರಂದ್ರೆ ಅಂಥ MLA ನಮಗೆ ಸಿಗೋದಿಲ್ಲ. ವಿನಯನಾರು ಭಾಳ ಚಲೋ ಅದಾರ. ನಮ್ಗೆ ಯಾವತ್ತಿದ್ರೂ ಅವ್ರ ಮ್ಯಾಗ ಅಭಿಮಾನ ಐತಿ. ಅವರು ಇವತ್ತು ಅವ್ರು ಒಳಗೆ ಹೋಗ್ಯಾರ ನಮ್ಗೆ ಯಾರಿಗೆ ಏನು ಅಭಿಮಾನ ಹೋಗಿಲ್ಲ. ಇವತ್ತು ಅವ್ರು ಹೊರಗೆ ಬಂದಾರ ಮತ್ತು MLA ಮಾಡ್ತೀವಿ. ಬಿಟ್ರೆ ಮತ್ತು ಮುಂಗಿನ ಸಚಿವನು ಮಾಡ್ಬೋದು, ಮುಖ್ಯಮಂತ್ರಿನೂ ಆಗ್ಬೋದು. ಅಂಥ ಸ್ಥಾನನೂ ಅವ್ರಿಗೆ ಸಿಗ್ತೈತಿ. ಚಲೋ ಅದಾರ. ಅಂತಾರ ನಮ್ಗೆ MLA ಬೇಕಿಲ್ಲಿ, ಬೇರೆದಾರ ಅದಾರ ನಡೆಯೋದಿಲ್ಲ. ಏನಂತದ್ದು ಕೆಲಸ ಆಗಿದೆ ಈ ಊರಲ್ಲಿ? ರೋಡ್ ಆತ್ರಿ, ನೀರಿಂದ ಆತ, ಮತ್ತು ಒಂದು ಮನೆಗಳ್ದಾತ. ಪ್ರತಿಯೊಂದು ಮನೆಗಳಿಗೆ ಒಬ್ಬೊಬ್ರು ಪಟ್ಟ ಕೊಟ್ಟಿದ್ದಿಲ್ಲ. ಎಲ್ಲ ಮನೆಗಳಿಗೆ ಪಟ್ಟ ಮುಟ್ಟಿದ್ವು. ಅತಿಕ್ರಮ ಮನೆಗಳಿದ್ದವು. ಅಂಥವ್ರಿಗೆಲ್ಲ ಪಟ್ಟ ಕೊಟ್ಟು ಅಲ್ಲೆಲ್ಲ ರೋಡು ಅಭಿವೃದ್ಧಿ, ಅವ್ರಿಗೆ ರೋಡು ನಳದ ಎಲ್ಲವನ್ನು ಮಾಡಿದ್ದಾರೆ. ಎಲ್ಲವನ್ನು ಸಂಪವಾಗಿ ಇಟ್ಟಿದ್ದಾರೆ. ಯಾವುದೋ ಗ್ರಾಮವನ್ನು ಇದನ್ನು ಮಾಡಿಲ್ಲ. 5 ವರ್ಷ ಆಯ್ತು. ಈಗ ಅವ್ರು ಒಳಗದಾರ ಅಂದ್ರೆ ಇವತ್ತು ಅಭಿವೃದ್ಧಿ ನಡೆ ಅಂತಾರೆ. ಇಲ್ಲೇ ನೋಡ್ರಿ, ನಿಮ್ಮ ಕಣ್ಣೆದುರಿಗೆ ರೋಡ್ ನಡೆ ಅಂತೈತಿ, ಕೆಲಸ ನಡೆ ಅಂತ ಕೆಲಸವನ್ನು ಮಾಡಿಕೊಡ ಅಂತಾರೆ ಅಣ್ಣಾರ. ಅವರು ಇಲ್ಲಂದ್ರೂ ನಮ್ಮ ಊರಾಗ ಕೆಲಸ ನಡೆ ಅಂತೈತಿ. ಅಂದ್ರೆ ನಮ್ಮೂರು ಅಂಥ ಸುಧಾರಣೆ ಮಾಡ್ದಾರ ಅಂದ್ರೆ ಅಣ್ಣಾರ ಒಬ್ಬರ, ಮತ್ತು ಯಾರು ಮಾಡೋಕ್ಕೆ ಸಾಧ್ಯವೇ ಅದ ಮಾತಿಲ್ಲ. ಒಂದು 30 ವರ್ಷದಿಂದ ನಾವು ನೋಡಾಕೊಂತೇವಿ. ಅಣ್ಣಾರು ಇವತ್ತಿಗೂ ನಮ್ಗೆ ಒಳ್ಳೆ ಕೆಲಸ ಮಾಡ್ಯಾರ ಅನ್ನೋದು ನಾವು ಹೇಳ್ತೇವೆ ಎಲ್ಲರೂ. ಅಣ್ಣ, ಹೆಬ್ಬಳ್ಳಿ ಹೇಗಿದೆ ನಿನ್ನ ಲೆಕ್ಕಾಚಾರದ ಪ್ರಕಾರ? ಸರ್, ಯಾವಾಗಿದ್ರು ನಮ್ಮ ಸಾಹೇಬರು ಇದ್ದಾಗಿಂತೂ ಅದು ಆರಾಮನ ಐತ್ರಿ. ಅವ್ರು ಇಲ್ದಾಗೂ ಆರಾಮ ಐತಿ. ಯಾಕಂದ್ರೆ ಅವ್ರು ಆ ಥರನ ನೋಡ್ಕೊಂತ ಬಂದಾರ. ಸಾಹೇಬ್ರಂದ್ರೆ ಯಾರು? ವಿನಯ ಕುಲಕರ್ಣಿ ಸಾಹೇಬ್ರು. ಆಮೇಲೆ ಅವ್ರ ಅಧಿಕಾರದಾಗ ಇಲ್ದಾಗೂ ಎಷ್ಟೋ ಬಡವ್ರ ಕೆಲಸ ಐತ್ರಿ. ಸೊ ಎಲ್ಲನೂ ನೀಟಾಗಿ ಮಾಡ್ಕೊಂಡು ಬಂದಾರೆ. ಅವ್ರಿಗೆ ಇದು ಯಾವಾಗಿದ್ರು ಇಡೀ ರಾಜ್ಯದಾಗ ಒದರ್ತಾ ಇರ್ತಾರೆ, ಅಭಿವೃದ್ಧಿ ಅಧಿಕಾರ ಅಂತ ಒದರ್ತಾರೆ. ಆಮೇಲೆ ಅವ್ರ ಕ್ಷೇತ್ರಕ್ಕೆ ಬರ್ಲಂತ ಇದು ಸಂದರ್ಭದಾಗೂ ನಮ್ಮ ಜನ ಅವ್ರು ಆರಿಸ್ ತಂದ್ರೆ ಅಷ್ಟೇ ವಿಚಾರ ಮಾಡಿರಿ. ಅವ್ರ ಜನರ ಜೊತೆ ಹೆಂಗಿದ್ರು, ಅವ್ರು ಹೆಂಗೆ ಮಾಡ್ತಿದ್ರು. ಸೊ ಅದನ್ನೆಲ್ಲ ಜನ ವಿಚಾರ ಮಾಡೀನಿ ಕ್ಷೇತ್ರಕ್ಕೆ ಬರ್ಲಂಥ ವ್ಯಕ್ತಿನೂ ಬೇರೆ ಕಡೆ ಕೂತಾದ್ರೂ ಅವ್ರನ್ನ ಆರಿಸಿ ತೊಗೊಂಬಂದ್ರೆ. ಆಮೇಲೆ ಯಾವುದೋ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಕೆಲಸ ಇದ್ರೂ ನೀಟಾಗಿ ಮಾಡಿಕೊಡೋರು. ಆಮೇಲೆ ಯಾರೋ ಫೋನ್ ಕಾಲ್ ಮಾಡಲಿ, ಈಗ ಆಫೀಸಲ್ಲಿ ಆಗಲಿ ಅನ್ಆಫೀಸಲ್ಲಿ ಆಗಲಿ ಯಾವುದೋ ಕೆಲಸ ಇದ್ರೂ ನೀಟಾಗಿ ನಮಗೆಲ್ಲನೂ ಮಾಡಿ ಕೊಟ್ಟಿದ್ದನ್ನು ಪ್ರೂಫ್ ಇದೆ ಸರ್. ಆಮೇಲೆ ಎಷ್ಟೋ ಜನಕ್ಕೆ ಮನೆ ಇದ್ದಿರ್ಕಿಲ್ಲ. ಸೊ ಇದು ಊರು ಗೌಂಟನ್ ಅಂತ ಇದೆಲ್ಲ ಮನೆ ಹಾಕ್ಕೊಂಡಿದ್ರೆ ಅವರಿಗೆಲ್ಲನೂ ಟೈಮ್ ಟು ಟೈಮ್ ಏನಿದೆ ಪಟ್ಟ ಬೇಕೆಲ್ಲ ವಿತರಿಸಿ, ನೀರಿನ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಸೊ ಏನೇನು ಮೂಲಭೂತ ಸೌಕರ್ಯ ಏನೇನು ಬೇಕಲ್ರಿ, ಸೊ ಎಲ್ಲನೂ ಒದಗಿಸ್ಕೊಟ್ಟಾರೆ ಸಾಹೇಬರು.